ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನು ನಿಮ್ಮೆಲ್ಲರ ಲತಾ ಶಶಿಕುಮಾರ್. ನಾನಿವತ್ತು ರಾಗಿ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡೋದಕ್ಕೆ ಹೊರಟಿದ್ದೀನಿ. ಸೊ ರಾಗಿ ರೊಟ್ಟಿ ಮಾಡೋದಕ್ಕೆ ನಾನು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಬಳಸ್ತೀನಿ. ಏನಂತ ಅಂದರೆ 1 ಸ್ಪೂನಷ್ಟು ಎಳ್ಳು, ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿ, ಸ್ವಲ್ಪ ಕ್ಯಾರೆಟ್ ತುರಿದಿಟ್ಕೊಂಡಿರೋದು, ಸ್ವಲ್ಪ ಮೂಲಂಗಿನೂ ಕೂಡ ತುರಿದಿಟ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಅಜ್ವಾನ ತೊಗೊಂಡಿದ್ದೀನಿ. ಅದು ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಅದ್ರ ಜೊತೆಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಇದೆಲ್ಲದ್ರ ಜೊತೆಗೆ ನಮ್ಮ ಮೇನ್ ಇಂಗ್ರೀಡಿಯೆಂಟ್ನೇ ಮರ್ತ್ಬಿಟ್ವಲ್ವಾ, ನೋಡಿ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಬಂದು ರಾಗಿ ಹಿಟ್ಟು. ನಾನು ಈ ಒಂದು ಬೌಲ್ನಲ್ಲಿ 2 ಬೌಲಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಬನ್ನಿ ತಡ ಮಾಡದೆ ರಾಗಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ರಾಗಿ ರೊಟ್ಟಿನ ಹೇಗೆ ಕ್ವಿಕ್ಕಾಗಿ ಮಾಡ್ಬೋದು ಅನ್ನೋದನ್ನು ನೋಡೋಣ. ನಾನು ಈ ಒಂದು ರಾಗಿ ಹಿಟ್ಟಿಗೆ ನಾನೇನು ತೊಗೊಂಡಿದ್ದೆ, 1 ಸ್ಪೂನಷ್ಟು ಎಳ್ಳು, ಕ್ಯಾರೆಟ್ ತುರಿ ಮತ್ತು ಮೂಲಂಗಿ ತುರಿದಿಟ್ಕೊಂಡಿರೋದು, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು, 1 ಸ್ಪೂನಷ್ಟು ಜೀರಿಗೆ ಮತ್ತು ಅಜ್ವಾನ, ಇದರೊಟ್ಟಿಗೆ ಸಣ್ಣಗೆ ಹೆಚ್ಚಿಟ್ಟಿರೋಂಥ ಈರುಳ್ಳಿಯನ್ನು ಕೂಡ ಬಳಸ್ತಾ ಇದ್ದೀನಿ. ನಮ್ಮ ಟೇಸ್ಟಿಂಗ್ ಇಂಗ್ರೀಡಿಯೆಂಟ್ ನಿಮ್ಗೆ ಗೊತ್ತಾ ಇದೆಯಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲನೂ ಹಾಕ್ಕೊಂಡು ರೊಟ್ಟಿಯನ್ನು ಹದವಾಗಿ ಕಲಿಸ್ಕೋಬೇಕು. ಇದನ್ನು ಕಲಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹೇಗೆ ಕಲಿಸ್ಬೇಕು, ಯಾವ ಹದಕ್ಕೆ ಕಲಿಸ್ಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನಿವಾಗ ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ನಾನು ಅವಾಗಲೇ ಹೇಳೋದು ಮರ್ತಿದೆ, ಇದ್ರ ಜೊತೆ ನಾನು ಸ್ವಲ್ಪ ಸಣ್ಣಗೆ ಹೆಚ್ಚಿದಂಥ ಹಸಿರು ಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಿಟ್ಟು ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡ್ರೂ ಪರವಾಗಿಲ್ಲ, ಗಟ್ಟಿಯಾದರೂ ಪರವಾಗಿಲ್ಲ, ಯೋಚನೆ ಮಾಡೋಂಥ ನೆಸಿಟಿ ಇಲ್ಲ. ನಾವು ಮಾಡೋವಂಥ ರೊಟ್ಟಿ ತುಂಬಾ ಈಸಿಯಾಗಿ ಮಾಡ್ಬೋದು. ಯಾರು ಕೂಡ ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಚೆನ್ನಾಗಿ ಮಾಡ್ಬೋದಾಗಿರುತ್ತೆ. ನೋಡಿ, ನಾನೀಗ ಒಂದು ಅದಕ್ಕೆ ರೊಟ್ಟಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಬಟರ್ ಶೀಟ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ಬಟರ್ ಶೀಟ್ಗೆ ಅಂಟ್ಕೊಳ್ಳಲ್ಲ ಮತ್ತು ತಟ್ಟಕ್ಕೂ ಕೂಡ ಈಸಿ ಆಗುತ್ತೆ. ರೆಡಿ ಮಾಡಿಟ್ಕೊಂಡಾಯಿತು. ಈಗ ನಾನು ತವಾನ ಬಿಸಿಯಾಗಿ ಇಡ್ತಾ ಇದ್ದೀನಿ. ಈ ತವ ತುಂಬ ಚೆನ್ನಾಗಿ ಹೀಟ್ ಆಗಬೇಕು. ಹೀಟ್ ಆದಾಗ ರೊಟ್ಟಿ ಬರೋದು ತುಂಬ ಚೆನ್ನಾಗಿ ಬರುತ್ತೆ. ಬಿಸಿ ಆಗೋಷ್ಟರಲ್ಲಿ ನಾನು ರೊಟ್ಟಿಯನ್ನು ತಟ್ಕೊಂಡ್ಬಿಡ್ತೀನಿ. ನೋಡಿ, ನಾನು ಈ ಸೈಜ್ನ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ತಟ್ತಾ ಹೋಗ್ತೀನಿ. ನೋಡಿ, ನಾನಿಲ್ಲಿ ಇಷ್ಟು ದೊಡ್ಡದಾಗಿ ರೊಟ್ಟಿನ ತಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ತಟ್ಕೋಬೋದು. ನಾನು ಯಾವಾಗಲೂ ನಮ್ಮ ಮನೇಲಿ ಇದೇ ಸೈಜ್ಗೆ ರೊಟ್ಟಿ ಮಾಡ್ತೀನಿ. ಹೆಂಚು ತುಂಬ ಚೆನ್ನಾಗಿ ಕಾದಿದೆ. ಸೊ ನಾನು ಇದಕ್ಕೀಗೆ ರೊಟ್ಟಿ ಬೇಯೋದಕ್ಕೆ ಹಾಕ್ತೀನಿ. ಸ್ವಲ್ಪ ಬೇಯ್ತಿದ್ದ ಹಾಗೆ ಈ ಬಟರ್ ಪೇಪರ್ ಮೇಲೆ ತಾನಾಗೆ ಬರುತ್ತೆ. ನಾವು ಮಾಡಿರೋ ರೊಟ್ಟಿ ಎಷ್ಟು ತೆಳ್ಳಗಿದೆ ಅಂತಂದರೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ತೆಳ್ಳಗೆ ತಟ್ಕೋಬೋದು. ಈ ಬಟರ್ ಪೇಪರಿಂದ ಅದೊಂದು ಯೂಸ್ ಆಗುತ್ತೆ. ಇದು ಒಂದು ಸೈಡ್ ಬೆಂದ ನಂತರ ತಾನಾಗಿ ಎದ್ದೇಳುತ್ತೆ. ಇವಾಗ ಒಂದು ಸೈಡ್ ತುಂಬ ಚೆನ್ನಾಗಿ ಬೆಂದಿದೆ. ಈ ರೊಟ್ಟಿಲಿ ನಾವು ಎಲ್ಲ ಥರದ ತರಕಾರಿನೂ ಕೂಡ ಮಾಡ್ಕೊಳ್ಬೋದು. ತರಕಾರಿ ತಿನ್ನಲ್ಲ ಅನ್ನೋ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಈ ರೊಟ್ಟಿನ ತಿನ್ನೋದ್ರಿಂದ ಇದರೊಳಗೆ ನಾವು ಏನು ಸೇರಿಸಿದ್ದೀವಿ ಅಂತ ಕೂಡ ಗೊತ್ತಾಗಲ್ಲ. ರುಚಿ ಅಂತೂ ತುಂಬ ಎನ್ಹ್ಯಾನ್ಸ್ಡ್ ಆಗಿರುತ್ತೆ. ನೋಡಿ, ಹೀಗೆ ಒಂದು ಸೈಡ್ ಬೆಂದಾದ ನಂತರ ಇನ್ನೊಂದು ಸೈಡಿಗೆ ಬೇಯಿಸ್ಕೊಂಡು ಇದನ್ನು ಪ್ಲೇಟ್ಗೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಈಗ ಮಾಡಿದಂಥ ರೊಟ್ಟಿನ ಸ್ವಲ್ಪ ತುಪ್ಪ, ಚಟ್ನಿ ಪೌಡರ್ ಜೊತೆ ತಿಂತಾ ಇದ್ರೆ ಅದ್ರ ರುಚಿನೇ ಬೇರೆ ಆಗಿರುತ್ತೆ. ನೀವು ಇದನ್ನೊಂದ್ಸಲ ಟ್ರೈ ಮಾಡಿ. ಇದನ್ನೊಂದ್ಸಲ ಮನೆಯಲ್ಲಿ ಮಾಡಿಕೊಂಡು ನೀವು ತಿನ್ನಿ, ನಿಮ್ಮ ಮಕ್ಕಳಿಗೆ ಎಲ್ರಿಗೂ ಕೊಟ್ಟು ಅವ್ರಿಗೂ ಕೂಡ ರುಚಿ ತೋರಿಸಿ. ಒಂದ್ಸಲ ನೀವು ಮಾಡಿಕೊಟ್ಟಿದ್ದೆ ಆದರೆ ಮತ್ತೆ ಕೇಳೋದಂತೂ ನಿಜ, ಮತ್ತೆ ಕೇಳ್ತಾರೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನನ್ನನ್ನು ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಕೂಡ ಮಾಡ್ತಾ ಹೋಗಿ. ಥ್ಯಾಂಕ್ ಯು.